ಹೇ ಮೇಷ, ಡಿಸೆಂಬರ್ ತಿಂಗಳು ನಿಮಗೆ ಒಳ್ಳೆಯದು. ವ್ಯಾಪಾರದಲ್ಲಿ ಲಾಭ, ಹಳೆಯ ಹೂಡಿಕೆಗಳಿಂದ ಫಲ, ಕಾರ್ಯಗಳು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ಆದರೆ ಬುಧ ಸಂಚಾರದಿಂದ ವಿಶ್ವಾಸದ ತಪ್ಪು ನಿರ್ಧಾರ, ಮಾತು ನಡೆ ತಪ್ಪಿಸಿಕೊಳ್ಳುವ ಸಮಸ್ಯೆಗಳು ಹೇಳಲಾಗಿದೆ. ಸಲಹೆ: ನಿಮ್ಮ ಆದಾಯದ ಯೋಜನೆ ಮಾಡಿ, ಮಾತು ನಡೆಗೆ ಜಾಗರೂಕವಾಗಿರಿ. 2. ವೃಷಭ, ಶ್ರಮಕ್ಕೆ ತಕ್ಕ ಫಲ. ವ್ಯಾಪಾರ, ಹಳೆ ಹೂಡಿಕೆಗಳಿಂದ ಲಾಭಲ ಸಾಧ್ಯತೆ. ವೃತ್ತಿ ವೈವಾಹಿಕ ಲೈಫ್ನಲ್ಲಿ ಉತ್ತಮ ಅವಕಾಶಗಳು. ಸಲಹೆ: ಹೊಸ ವ್ಯಾಪಾರಕ್ಕೆ ಯೋಚನೆಯಿದ್ದರೆ ಧೈರ್ಯ ಪಡಿರಿ. ಆದರೆ ಸಾಲ ಹಣದ ಬೆನ್ನಲ್ಲ, ಎಚ್ಚರ. 3. ಮಿಥುನ, ಸವಾಲುಯುಕ್ತ ಸಮಯ. ಕುಟುಂಬದಲ್ಲಿ ಅಶಾಂತಿ, ಆಸ್ತಿ ವಾಹನ ಸಂಬಂಧಿತ ಪ್ರಯಾಸಗಳು ಎದುರಾಗಿರಬಹುದು. ಒತ್ತಡ, ಅಸಮಾಧಾನ ಹೆಚ್ಚಾಗಬಹುದು. ವ್ಯವಹಾರ, ನಿರ್ಧಾರಗಳಲ್ಲಿ ಪೈಕಿ ಎಚ್ಚರಿಕೆ ಅಗತ್ಯ. ಸಲಹೆ: ದುಡ್ಡು ಹೂಡಿಕೆ ತಪ್ಪದೇ ಪರಿಶೀಲಿಸಿ. ಸಂಬಂಧಗಳಲ್ಲಿ ಸಂವಹನ ಮುಖ್ಯ. 4. ಕಟಕ, ಆರ್ಥಿಕ ನಷ್ಟ, ತೀಟೆ ಸೂಚನೆಗಳು. ಹೊಸ ವ್ಯವಹಾರ ಆರಂಭಿಸಲು ಅಥವಾ ವೈಚಾರಿಕವಾಗಿ ತಾಳ್ಮೆಯಿರಬೇಕು. ಮನೆಯಲ್ಲಿಯೇ ಜಟಿಲತೆ, ಜಗಳಗಳ ಸಾಧ್ಯತೆ. ಸಲಹೆ: ಖರ್ಚು ಕಡಿಮೆ ಮಾಡಿ, ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. 5. ಸಿಂಹ, ಹೊಸ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶಗಳು. ಕುಟುಂಬ ವಲಯದಲ್ಲಿ ಸಂತೋಷ. ಆದರೆ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಸಲಹೆ: ನಿಮ್ಮ ಸಾಧನೆಗಳನ್ನು ಓರೆ ಗಮನಿಸಿ, ಚೆನ್ನಾಗಿ ಯೋಜಿಸಿ ಮುಂದೆ ನಡೆಯಿರಿ. 6. ಕನ್ಯಾ, ಬಹಳಷ್ಟು ಉತ್ತಮ ಸಮಯ. ವೃತ್ತಿ ವ್ಯವಹಾರ, ಆರ್ಥಿಕವಾಗಿ ಬೆಳವಣಿಗೆ. ಅಭಿಲಾಷೆಗಳು ದ್ರುತವಾಗಿ ಸಾಬೀತಾಗುವ ಸಾಧ್ಯತೆಯಿದೆ. ಸಲಹೆ: ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಹೊಂದಿ, ಅದನ್ನು ಸಾಧಿಸಲು ಯೋಜನೆ ರೂಪಿಸಿ. 7. ತುಲಾ, ವಿದ್ಯಾರ್ಥಿಗಳಿಗೆ ಉತ್ತಮ. ವೃತ್ತಿ, ಆರ್ಥಿಕ ಬೆಳವಣಿಗೆ ಸಾಧ್ಯ. ಆದರೆ ಆರೋಗ್ಯ ವೈವಾಹಿಕದಲ್ಲಿ ತಿಳಿಹಿರುವ ಸಮಸ್ಯೆಗಳು ಪ್ರಾರಂಭವಾಗಬಹುದಾಗಿದೆ. ಸಲಹೆ: ವೈಯಕ್ತಿಕ ಆರೋಗ್ಯಕ್ಕೂ ಸಂಬಂಧಗಳಿಗೂ ಸಮಯವೆರದಾಡಿಸಿ. 8. ವೃಶ್ಚಿಕ, ಆರ್ಥಿಕವಾಗಿ ಲಾಭ. ವೃತ್ತಿ ವ್ಯಾಪಾರದಲ್ಲಿ ಬೆಳವಣಿಗೆ. ಹಳೆಯ ಬದ್ಧತೆಗಳನ್ನು ಪೂರೈಸುವ ಸಮಯ. ಸಲಹೆ: ನಿಮ್ಮ ಶ್ರಮವನ್ನು ಮೌಲ್ಯ ಮಾಡಿ, ಸ್ಟ್ರಾಟಜಿಯಾಗಿ ಮುದ್ರಣ ಮಾಡಿ. 9. ಧನು, ಮನೆ, ಆಸ್ತಿ, ಸೌಕರ್ಯಗಳ ವಿಚಾರದಲ್ಲಿ ಉತ್ತಮ ಸಮಯ. ಆರ್ಥಿಕ ಸ್ಥಿತಿ ಸುಧಾರಣೆ ಸಾಧ್ಯತೆ. ಆದರೆ ವಿರೋಧಿಗಳೊಡನೆ ಸ್ಪರ್ಧೆ, ಸಾಲ ಹಣದ ವಿಚಾರದಲ್ಲಿ ಎಚ್ಚರ. ಸಲಹೆ: ಸಾಲದ ಮನೋಭಾವದಿಂದ ದೂರಿರಿ, ಹೂಡಿಕೆ ಸ್ಪಷ್ಟ ಯೋಚನೆಯೊಡನೆ ಮಾಡಿರಿ. 10. ಮಕರ, ಸ್ವಲ್ಪ ಮುಟ್ಟಾದ ಸಮಯ. ಆರ್ಥಿಕ ವೈಯಕ್ತಿಕ ವಿಷಯಗಳಲ್ಲಿ ಏರಿಳಿತಗಳು. ಸಲಹೆ: ಖರ್ಚುಗಳನ್ನು ನಿಯಂತ್ರಿಸಿ, ಅಗತ್ಯವಿಲ್ಲದ ಖರೀದಿಯಿಂದ ದೂರಿರಿ. 11. ಕುಂಭ, ವೃತ್ತಿಜೀವನದಲ್ಲಿ ಅವಕಾಶಗಳು.